ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಹಿಸ್ಟ್ರಿಯಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ನಾನು ತೆಗೆದುಕೊಳ್ಳುವಂತಹ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಥವಾ ಸ್ತ್ರೀಯರ ಪರಿಸ್ಥಿತಿ ಏನಿತ್ತು ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತ ಕ್ವಶನ್ ಆಗಿರುತ್ತೆ. ಸೊ ಈ ಚಾಪ್ಟರ್ ಅನ್ನ ನಾನು ಇವತ್ತು ತಗೊಳ್ತೇನೆ. ಯಾವಾಗ್ಲೂ ರಿಪೀಟೆಡ್ ಆಗಿ ಈ ಕ್ವಶನ್ಸ್ ಬರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ. ಮೊಘಲರ ಕಾಲದಲ್ಲಿನ ಮಹಿಳೆಯರ ಪರಿಸ್ಥಿತಿ ಅಥವಾ ಸ್ಥಿತಿಗತಿಗಳ ಬಗ್ಗೆ ಬರೆಯಿರಿ ಎನ್ನುವಂತಹದ್ದು ಕ್ವಶನ್ ಆಗಿರುತ್ತೆ. ಖಂಡಿತ ಇದು ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೈರೆಕ್ಟ್ ವಿಷಯವನ್ನ ನೋಡುದಾದ್ರೆ, ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು? ಇಸ್ಲಾಂನ ಆಗಮನದೊಂದಿಗೆ ಹೊಸ ಸಾಮಾಜಿಕ ಶಕ್ತಿಗಳು ಹಿಂದೂ ಸಮಾಜದ ಮೇಲೆ ತಮ್ಮದೇ ಆದ ಪರಿಣಾಮವನ್ನ ಬೀರ್ತವೆ. ಅಂದ್ರೆ ಇಸ್ಲಾಂ ಧರ್ಮ ಏನು ಭಾರತಕ್ಕೆ ಆಗಮನವಾದ ನಂತರ ಅನೇಕ ವಿಷಯಗಳು ಹಿಂದೂ ಸಮಾಜದ ಮೇಲೆ ತಮ್ಮದೇ ಆದ ಪರಿಣಾಮವನ್ನ ಅನೇಕ ಸಾಮಾಜಿಕ ವಿಷಯಗಳು ಅಂದ್ರೆ ಸಾಮಾಜಿಕವಾದ ಅವರ ರೀತಿ ನೀತಿಗಳು, ಅವರು ಇರುವಂತಹ ರೀತಿ ಅಥವಾ ಅವರ ಪದ್ಧತಿಗಳೆಲ್ಲವೂ ಹಿಂದೂ ಸಮಾಜದ ಮೇಲೆ ಪರಿಣಾಮವನ್ನ ಬೀರ್ತವೆ. ಮತ್ತೆ ಮುಸ್ಲಿಮರಲ್ಲಿ ಪರ್ದಾ ಪದ್ಧತಿ ಸರ್ವೇ ಸಾಮಾನ್ಯವಾಗಿತ್ತು. ಅಂದ್ರೆ ಮುಸ್ಲಿಂ ಮಹಿಳೆಯರು ಪರದೆಯನ್ನ ಹಾಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ಉದಾರವಾದಿ ಆಡಳಿತಗಾರನಾಗಿದ್ದ ಅಕ್ಬರ್ನಂತವನೇ ಈ ರೀತಿಯ ಆಡಳಿತವನ್ನ ಅಥವಾ ಆಜ್ಞೆಯೊಂದನ್ನ ಹೊರಡಿಸ್ತಾನೆ. ಅಂದ್ರೆ ಅಕ್ಬರ್ನ ಆಡಳಿತದಲ್ಲಿ ತುಂಬಾ ಉದಾರಿಯಾಗಿದ್ದ, ಅವನು ಪ್ರಜೆಗಳ ಯೋಗಕ್ಷೇಮವನ್ನ ಜಾಸ್ತಿ ನೋಡ್ತಾ ಇದ್ದ. ಅಂತ ಒಬ್ಬ ರಾಜನ ಕಾಲದಲ್ಲಿಯೇ ಮಹಿಳೆಯರಿಗೆ ಪರದಾ ಪದ್ಧತಿ ಎನ್ನುವುದು ಆಜ್ಞೆ ಅಂದ್ರೆ ಹಾಕೊಳ್ಳೇಬೇಕು ಅನ್ನುವಂತಹದ್ದು ಒಂದು ಆಜ್ಞೆ ಆಗಿತ್ತು. ಅಕ್ಬರ್ನಂತಹ ಅವನ ಕಾಲದಲ್ಲಿಯೇ ಈ ಏನು ಪರದಾ ಪದ್ಧತಿ ಅನ್ನುವಂತಹದನ್ನ ಅವನು ಹೊರಡಿಸ್ತಾನೆ. ಮತ್ತೆ ಸ್ತ್ರೀಯೊಬ್ಬಳು ಪಟ್ಟಣದ ಬಜಾರು ಮತ್ತು ಬೀದಿಗಳಲ್ಲಿ ಓಡಾಡುತ್ತಿರುವುದು ಕಂಡು ಬಂದರೆ ಮತ್ತು ಹಾಗೆ ಮಾಡುತ್ತಿರುವಾಗ ಬುರ್ಕ ಹಾಕಿಕೊಳ್ಳದೆ ಇದ್ದರೆ ಅವಳು ವೇಶ್ಯ ಸ್ತ್ರೀಯರು ವಾಸಿಸುವ ಜಾಗಕ್ಕೆ ತೆರಳಿ ಅದೇ ವೃತ್ತಿಯಿಂದ ಜೀವಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಯಾವುದೇ ಮಹಿಳೆ ಬಜಾರುಗಳಲ್ಲಿ ಅಥವಾ ಯಾವ್ದಾದ್ರು ಪ್ರದೇಶಗಳಲ್ಲಿ ಅಂದ್ರೆ ಮಾರ್ಕೆಟ್ಗಳಲ್ಲಿ ಓಡಾಡ್ತಾ ಇದ್ರೆ, ಒಂದ್ ವೇಳೆ ಓಡಾಡುದು ಮತ್ತೆ ಅವಳು ಹಾಗೆ ಓಡಾಡುತ್ತಿರುವ ಸಂದರ್ಭದಲ್ಲಿ ಬುರ್ಕವನ್ನ ಹಾಕಿಕೊಳ್ಳದೆ ಇದ್ದಲ್ಲಿ ಅವಳು ವೇಶ್ಯ ಸ್ತ್ರೀಯರು ಏನಿರ್ತಾರೆ ಅವರು ವಾಸಿಸುವ ಜಾಗಕ್ಕೆ ತೆರಳಿ ಅದೇ ಕೆಲಸವನ್ನ ಮಾಡ್ಬೇಕು ಅಂತಾರೆ. ಹಾಗೇನೆ ತಮ್ಮ ಸ್ತ್ರೀಯರ ಗೌರವವನ್ನ ಕಾಪಾಡಲು ಮತ್ತು ಸಾಮಾಜಿಕ ವ್ಯವಸ್ಥೆಯ ಶುದ್ಧತೆಯನ್ನು ಉಳಿಸಿಕೊಳ್ಳಲು ಹಿಂದೂಗಳು ಕೂಡ ಪರದಾ ಪದ್ಧತಿಯನ್ನ ಅನುಸರಿಸಲಾರಂಭಿಸ್ತಾರೆ. ಅಂದ್ರೆ ಏನು ಮುಸ್ಲಿಂ ಸ್ತ್ರೀಯರಿಗೆ ಪರದಾ ಪದ್ಧತಿ ಕಡ್ಡಾಯವಾಗಿತ್ತು, ಅಕ್ಬರ್ ಹೊರಡಿಸಿದ ಆಜ್ಞೆಯಾಗಿತ್ತು. ಹಾಗೇನೆ ಯಾವೊಬ್ಬ ಸ್ತ್ರೀಯಳು ಬಜಾರುಗಳಲ್ಲಿ ಪಟ್ಟಣಗಳಲ್ಲಿ ಓಡಾಡ್ತಾ ಇದ್ರೆ ಅಥವಾ ಓಡಾಡುವಾಗ ಅವಳು ಬುರ್ಕವನ್ನ ಧರಿಸದೇ ಇದ್ದಲ್ಲಿ ಅವಳು ವೇಶ್ಯರು ಇರುವಂತ ಜಾಗಕ್ಕೆ ಹೋಗಿ ಅದೇ ರೀತಿ ಜೀವನವನ್ನ ಮಾಡಬೇಕು ಎನ್ನುವುದು ಕೂಡ ಆಜ್ಞೆ ಆಗಿರ್ತದೆ. ಹಾಗೇನೆ ಹಿಂದೂ ಮಹಿಳೆಯರು ಕೂಡ ಪರದಾ ಪದ್ಧತಿಯನ್ನ ಅನುಸರಿಸಲು ಶುರು ಮಾಡ್ತಾರೆ. ಅಂದ್ರೆ ತಮ್ಮ ಗೌರವವನ್ನ ಕಾಪಾಡಲು, ಸಾಮಾಜಿಕ ವ್ಯವಸ್ಥೆಯ ಶುದ್ಧತೆಯನ್ನು ಉಳಿಸಿಕೊಳ್ಳಲು ಹಿಂದೂ ಮಹಿಳೆಯರು ಕೂಡ ಪರದಾ ಪದ್ಧತಿಯನ್ನ ಅನುಸರಿಸಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಪ್ರತ್ಯೇಕಿಸಲ್ಪಡುವಿಕೆ ಒಂದು ರೀತಿಯಲ್ಲಿ ಮರ್ಯಾದೆಯ ಕುರುಹೇನೋ ಎಂಬುವಂತಾಗ್ತದೆ. ಅಂದ್ರೆ ಈ ತರ ಪರದೆ ಹಾಕೊಂಡಿರುವುದೇ ಒಂದು ಮರ್ಯಾದೆ ಎನ್ನುವಂತ ವಿಷಯಕ್ಕೆ ತಲುಪು ಬಿಡುತ್ತದೆ. ಅಂದ್ರೆ ಎಲ್ಲರೂ ಪರದೆ ಹಾಕಿಕೊಂಡೇ ಜೀವನ ಮಾಡ್ಬೇಕು ಎನ್ನುವಂತಹದ್ದು ಮಹಿಳೆಯರಿಗೆ ಆಗಿರುತ್ತದೆ. ಮತ್ತು ಉಚ್ಚ ವರ್ಗದ ಹಿಂದೂ ಮತ್ತು ಮುಸ್ಲಿಂ ಸ್ತ್ರೀಯರಿಗೆ ಇದೊಂದು ಕಡ್ಡಾಯ ಪದ್ಧತಿಯಾಗಿ ಪರಿಣಮಿಸ್ತದೆ. ಅಂದ್ರೆ ಉಚ್ಚ ವರ್ಗದ ಮೇಲ್ವರ್ಗದವರು ಏನಿರ್ತಾರೆ, ಹಾಗೆ ಮುಸ್ಲಿಂ ಏನು ಸ್ತ್ರೀಯರಿರ್ತಾರೆ ಅವರಿಗಂತೂ ಬುರ್ಕಾ ಪದ್ಧತಿ ಅಥವಾ ಪರದಾ ಪದ್ಧತಿ ಎನ್ನುವುದು ಕಡ್ಡಾಯವಾಗಿತ್ತು. ಪುರುಷ ವೈದ್ಯರು ಕೂಡ ರಾಜ ಪರಿವಾರದ ಮತ್ತು ಕುಲೀನ ಸ್ತ್ರೀ ರೋಗಿಗಳನ್ನು ಮುಖ ನೋಡುವುದು ಸಾಧ್ಯವಿರಲಿಲ್ಲ. ಅಂದ್ರೆ ಡಾಕ್ಟರ್ ಕೂಡ ಒಂದು ಸ್ತ್ರೀಯರ ಮುಖ ನೋಡ್ಲಿಕ್ಕೆ ಕೂಡ ಸಾಧ್ಯವಾಗಿರ್ತಿರ್ಲಿಲ್ಲ. ನಪುಂಸಕರು ಮತ್ತು ನೌಕರರಿಂದ ಸುತ್ತುವರಿಯಲ್ಪಟ್ಟು ಪಲ್ಲಕ್ಕಿಗಳಲ್ಲಿ ಕುಳಿತು ಇಂಥ ಸ್ತ್ರೀಯರು ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ಅಂದ್ರೆ ಯಾರು ನಪುಂಸಕರಿದ್ದಾರೆ ಅಥವಾ ಅದಕ್ಕೆ ಅಂತ ಅವರು ಹಾಕಿಕೊಂಡ ನೌಕರರಿದ್ದಾರೆ, ಅವರಿದ್ದಾಗ ಮಾತ್ರ ಏನು ಸ್ತ್ರೀಯರೇನಿದ್ದಾರೆ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಹೊರಗಡೆ ಹೋಗ್ಬೇಕಾಗಿತ್ತು. ಇಷ್ಟು ಅವರ ಬದುಕುವ ರೀತಿಯಾಗಿತ್ತು ಅಥವಾ ಇಷ್ಟು ಆಜ್ಞೆಗಳನ್ನ ರಾಜರೇ ಮಾಡಿರ್ತಾ ಇದ್ರು. ಪರದೆ ಪದ್ಧತಿ ಅನ್ನುವಂಥದ್ದು ಒಂದು ಕಡ್ಡಾಯವಾಗಿತ್ತು ಅಂತ ಇದ್ರಲ್ಲಿ ನಾವು ನೋಡಬಹುದಾಗಿದೆ ಸ್ತ್ರೀಯರ ಸ್ಥಾನಮಾನದಲ್ಲಿ. ಇನ್ನು ಸ್ತ್ರೀಯರ ಸ್ಥಾನಮಾನ ಮೊಘಲ್ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಅಂತ ಬರೆದು ನೀವು ಸ್ವಲ್ಪ ಪಾಯಿಂಟ್ ಅನ್ನ ಬರಿಬೇಕಾಗ್ತದೆ. ಸ್ತ್ರೀಯರ ಸ್ಥಾನಮಾನದಲ್ಲಿ ಅಂದ್ರೆ ಪಾಯಿಂಟ್ ಅನ್ನ ಬರೆದು ಆ ನಂತರ ಪಾಯಿಂಟ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಫಸ್ಟಿಗೆ ಪರದಾ ಪದ್ಧತಿ, ಆಮೇಲೆ ಸ್ತ್ರೀ ಶಿಶು ಹತ್ಯೆ, 3 ಬಾಲ್ಯ ವಿವಾಹ, 4 ವಿವಾಹ, 5 ವಿವಾಹ ವಿಚ್ಛೇದನ, 6 ಆಸ್ತಿ ಹಕ್ಕು, 7 ಶಿಕ್ಷಣ. ಅಂದ್ರೆ
ಇದಿಷ್ಟು ವಿಷಯಗಳಲ್ಲಿ, ಇದು 7 ವಿಷಯಗಳೇನಿದೆ, ಶಿಕ್ಷಣ, ಆಸ್ತಿಯ ಹಕ್ಕು, ಶಿಶು ಹತ್ಯೆ, ಬಾಲ್ಯ ವಿವಾಹ, ವಿವಾಹ ಮತ್ತೆ ವಿವಾಹ ವಿಚ್ಛೇದನ, ಇದಿಷ್ಟು ಏನಿದೆ ಇಷ್ಟು ಪಾಯಿಂಟ್ ಅನ್ನು ಬರೆದು ನೀವು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಆಗ ನೀವು ಬರ್ದದ್ದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಪಾಯಿಂಟ್ ವೈಸ್ ಆಗಿ ಬರ್ದಾಗ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುವಂತ ಸಾಧ್ಯತೆ ಇರ್ತದೆ. ಸೊ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಅಂತ ಹೇಳಿದ್ರೆ ಇದಿಷ್ಟನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗ್ತದೆ. ಈಗ ನಾವು ಮೊದಲನೆಯದಾಗಿ ಪರದಾ ಪದ್ಧತಿಯನ್ನ ನೋಡೋಣ. ರಜಪೂತ ಕುಟುಂಬಗಳಲ್ಲಿ ಪರದಾ ಪದ್ಧತಿಯ ಆಚರಣೆ ಕಟ್ಟುನಿಟ್ಟಾಗಿ ನಡೆಯುತ್ತಿರಲಿಲ್ಲ. ರಜಪೂತ ಸ್ತ್ರೀಯರಿಗೆ ಸರ್ವ ವಿಧವಾದ ಯುದ್ಧದ ಕಲೆಗಳನ್ನು ಕೂಡ ಕಲಿಸ್ತಾ ಇದ್ರು. ಕೆಲವೊಮ್ಮೆ ಅವರು ಬೇಟೆಯ ಮುಂತಾದ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಳುತ್ತಿದ್ರು. ಅಂದ್ರೆ ರಜಪೂತ ಕುಟುಂಬಗಳಲ್ಲಿ ಪರದಾ ಪದ್ಧತಿ ಕಟ್ಟುನಿಟ್ಟಾಗಿರ್ಲಿಲ್ಲ, ಮತ್ತೆ ಅವರಿಗೆ ಎಲ್ಲ ತರಹದ ವಿದ್ಯೆಗಳ ಕಲೆಗಳನ್ನು ಕೂಡ ಕಲಿಸ್ತಾ ಇದ್ರು. ಅವರು ಬೇಟೆಗೆ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಹೋಗ್ತಾ ಇದ್ರು ಎನ್ನುವುದನ್ನ ನಾವು ನೋಡಬಹುದು. ಉಚ್ಚ ವರ್ಗದ ಮುಸ್ಲಿಂ ಕುಟುಂಬಗಳಲ್ಲಿ ಹೊರತು ಬೇರೆಯವರು ದಕ್ಷಿಣ ಭಾರತದಲ್ಲಿ ಪರದೆಯ ಪದ್ಧತಿಯನ್ನು ಅನುಸರಿಸ್ತಾ ಇರ್ಲಿಲ್ಲ. ಅಂದ್ರೆ ಉಚ್ಚ ವರ್ಗ ಮತ್ತೆ ಮುಸ್ಲಿಂ ಕುಟುಂಬಗಳಲ್ಲಿ ಜಾಸ್ತಿಯಾಗಿ ಪರದಾ ಪದ್ಧತಿ ಜಾರಿಯಲ್ಲಿರುತ್ತದೆ. ಮತ್ತೆ ದಕ್ಷಿಣ ಭಾರತದ ಕಡೆಗಳಲ್ಲಿ ಪರದಾ ಪದ್ಧತಿಯನ್ನು ಎಲ್ಲರೂ ಅನುಸರಿಸ್ತಾ ಇರ್ಲಿಲ್ಲ. ಮಧ್ಯಮ ಮತ್ತು ಬಡವರ್ಗಗಳ ಹಿಂದೂ ಸ್ತ್ರೀಯರು ಪರದಾ ಪದ್ಧತಿಯನ್ನು ಅನುಸರಿಸ್ತಾರೆ. ಅಂದ್ರೆ ಬಡವರ್ಗದ ಹಿಂದೂ ಸ್ತ್ರೀಯರು ಮತ್ತೆ ಮಧ್ಯಮ ವರ್ಗದವರೆಲ್ಲ ಅನುಸರಿಸ್ತಾ ಇದ್ರು. ಆದರೂ ಅವರು ಮನೆಯಿಂದ ಹೊರಗೆ ಹೆಚ್ಚಿನ ನಿರ್ಬಂಧಗಳಿಲ್ಲದೆ ಓಡಾಡುವ ಸ್ವಾತಂತ್ರ್ಯವನ್ನ ಪಡೆದಿರ್ತಾರೆ. ಅಂದ್ರೆ ಹೆಚ್ಚಿನ ಪ್ರದೇಶಗಳಲ್ಲಿ ಅವರು ಬಡ ಮತ್ತೆ ಮಧ್ಯಮ ವರ್ಗದ ಸ್ತ್ರೀಯರೇನಿರ್ತಾರೆ ಬುರ್ಕವನ್ನ ಹಾಕದೆ ಓಡಾಡುವ ಸ್ವಾತಂತ್ರ್ಯವನ್ನ ಕೂಡ ಪಡೆದಿರ್ತಾರೆ. ಅವರು ದುಪ್ಪಟ್ಟದಿಂದ ತಲೆಯನ್ನು ಮುಚ್ಚಿಕೊಂಡ್ರೆ ಸಾಕೆಂಬ ಭಾವನೆ ಇತ್ತು. ರೈತಾಪಿ ಮತ್ತು ಕೂಲಿಕಾರರ ವರ್ಗದ ಸ್ತ್ರೀಯರು ಪರದಾ ಪದ್ಧತಿಯನ್ನ ಅನುಸರಿಸ್ತಲೇ ಇರ್ಲಿಲ್ಲ. ಅಂದ್ರೆ ರೈತಾಪಿ ವರ್ಗದವರು ಮತ್ತೆ ಕೂಲಿ ಮಾಡ್ತಾ ಇರುವಂತ ಹೆಂಗಸೆಲ್ಲ ಪರದಾ ಪದ್ಧತಿಯನ್ನ ಅನುಸರಿಸ್ತಾ ಇರ್ಲಿಲ್ಲ ಅಂತ ನೋಡ್ಬೋದು. ಬಟ್ ಮುಸ್ಲಿಂ ಸ್ತ್ರೀಯರು ಮತ್ತೆ ಉಚ್ಚ ವರ್ಗದವರು ಏನಿರ್ತಾರೆ ಅವರು ಕಡ್ಡಾಯವಾಗಿ ಪರದಾ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಇದು ಪರದಾ ಪದ್ಧತಿಯ ಬಗ್ಗೆ ಆಗಿರ್ತದೆ ಮಹಿಳೆಯರ ಸ್ಥಾನಮಾನದಲ್ಲಿ. ಇನ್ನು ಸ್ತ್ರೀ ಶಿಶು ಹತ್ಯೆಯನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸ್ತ್ರೀ ಶಿಶುವಿನ ಜನನವನ್ನು ಒಂದು ಸಂತೋಷದ ಘಟನೆ ಎಂದು ಭಾವಿಸುತ್ತಿರಲಿಲ್ಲ. ಒಂದಾದ ನಂತರ ಮತ್ತೊಂದರಂತೆ ಕೇವಲ ಸ್ತ್ರೀ ಶಿಶುಗಳಿಗೆ ಜನ್ಮ ನೀಡುತ್ತಿದ್ದ ಹೆಂಗಸರನ್ನು ನಿಂದಿಸುತ್ತಿದ್ದರಲ್ಲದೆ ಒಮ್ಮೊಮ್ಮೆ ವಿಚ್ಛೇದನವನ್ನು ನೀಡ್ತಾ ಇದ್ರಂತೆ. ಅಂದ್ರೆ ಹೆಣ್ಣು ಮಗು ಹುಟ್ಟಿದಾಗ ಯಾರಿಗೂ ಖುಷಿ ಕೊಡುವ ಒಂದು ವಿಷಯವಾದಾಗಿರ್ತಿರ್ಲಿಲ್ಲ. ಮತ್ತೆ ಕಂಟಿನ್ಯೂ ಒಂದಾದ್ಮೇಲೆ ಬರೀ ಹೆಣ್ಣು ಮಕ್ಕಳನ್ನೇ ಹೆರ್ತಾ ಇದ್ರೆ ಅಂತಹ ಮಹಿಳೆಯರನ್ನ ನಿಂದಿಸ್ತಾ ಇದ್ರು. ಮತ್ತೆ ಅಂತಹ ಮಹಿಳೆಯರಿಗೆ ವಿಚ್ಛೇದನವನ್ನ ಕೂಡ ನೀಡಲಾಗ್ತಿತ್ತಂತೆ ಮೊಘಲರ ಕಾಲದಲ್ಲಿ. ಸ್ತ್ರೀ ಶಿಶು ಹತ್ಯೆಯಂತಹ ಹೀನಾಯ ಪದ್ಧತಿ ಕೆಲವು ಅಶಿಕ್ಷಿತ ರಜಪೂತ ಕುಟುಂಬಗಳಲ್ಲಿ ರೂಢಿಯಲ್ಲಿರ್ತಿತ್ತಂತೆ. ಅಂದ್ರೆ ಹೆಣ್ಣು ಮಗು ಹುಟ್ಟಿದಾಗ ಆ ಮಗುವನ್ನ ಕೊಲೆ ಮಾಡುವಂತಹ ಒಂದು ಹೀನಾಯ ಪದ್ಧತಿ ಕೂಡ ಶಿಕ್ಷಣ ಇಲ್ಲದ ಕೆಲವು ರಜಪೂತ ಕುಟುಂಬಗಳಲ್ಲಿ ರೂಢಿಯಾಗಿತ್ತಂತೆ. ಇನ್ನು ಬಾಲ್ಯ ವಿವಾಹವನ್ನು ನೋಡುವುದಾದ್ರೆ, ಬಾಲ್ಯ ವಿವಾಹವು ಪ್ರಶಂಸನೀಯ ಪದ್ಧತಿ ಎಂದೇ ಭಾವಿಸಲಾಗಿತ್ತು. ಅಂದ್ರೆ ಬಾಲ್ಯ ವಿವಾಹ ಮಾಡುವುದು ಒಂದು ಒಳ್ಳೆಯ ವಿಷಯ ಎನ್ನುವುದು ಅವರ ಭಾವನೆಯಲ್ಲಿತ್ತು. ಕನ್ಯಾಪಿತೃವಿನಿಂದ ವರದಕ್ಷಿಣೆಯನ್ನು ನಿರೀಕ್ಷಿಸಲಾಗಿತ್ತು. ಆದರೆ ಕೆಲವಾರು ಜಾತಿವಾರು ಕುಟುಂಬಗಳಲ್ಲಿ ಕನ್ಯೆಯ ಪೋಷಕರಿಗೆ ವರನ ಕಡೆಯವರೇ ಕನ್ಯಾಶುಲ್ಕವನ್ನ ನೀಡಬೇಕಾಗಿತ್ತು. ಅಂದ್ರೆ ಬಾಲ್ಯ ವಿವಾಹ ಮಾಡುವುದೇ ಒಂದು ವಿಶೇಷ ಅಥವಾ ಅದೊಂದು ಪ್ರಶಂಸನೀಯವಾದದ್ದು ಎಂದು ಹೇಳ್ತಾ ಇದ್ರು. ಹಾಗೇನೆ ಹುಡುಗಿಯ ತಂದೆಯಿಂದ ವರದಕ್ಷಿಣೆಯನ್ನ ಪಡಿತಾ ಇದ್ರು. ಮತ್ತೆ ಕೆಲವು ಜಾತಿ ಮತ್ತು ಕುಟುಂಬಗಳಲ್ಲಿ ಹುಡುಗಿಯ ಪೋಷಕರಿಗೆ ಹುಡುಗನ ಪೋಷಕರು ಹಣವನ್ನ ಕೊಟ್ಟು ಮದುವೆಯನ್ನ ಮಾಡ್ಕೊಳ್ತಾ ಇದ್ರು. ಹಾಗೆ ಇಲ್ಲಿ ಅಂದ್ರೆ ಹುಡುಗಿಯ ತಂದೆಯಿಂದನೂ ಹಣ ತಗೊಳ್ತಾ ಇದ್ರು. ಮತ್ತೆ ಕೆಲವು ವಿಶೇಷವಾದ ಕೆಲವು ಏನು ಜಾತಿ ಮತ್ತೆ ಕುಟುಂಬಗಳಲ್ಲಿ ಹುಡುಗಿಯ ಕಡೆಯವರಿಗೆ ಹುಡುಗನ ಕಡೆಯವರೇ ಹಣ ಕೊಟ್ಟೆ ಮದುವೆ ಮಾಡ್ಕೊಳ್ತಾ ಇದ್ರು. ಉಚ್ಚ ವರ್ಗದ ರಜಪೂತ ಕುಟುಂಬಗಳಲ್ಲಿ ಕನ್ಯೆಯರು ಅವರ ಗಂಡಂದ್ರನ್ನ ತಾವೇ ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಪಡೆದಿದ್ರು. ಅಂದ್ರೆ ಉಚ್ಚ ವರ್ಗ ತುಂಬಾ ರಿಚ್ ಆಗಿರುವಂತಹ ಕೆಲವೊಂದು ರಜಪೂತ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಅವರಿಗೆ ಯಾರು ಗಂಡ ಬೇಕು ಎಂದು ಅವರೇ ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನ ಕೂಡ ಪಡೆದಿರ್ತಾರಂತೆ. ಇದಿಷ್ಟು ಬಾಲ್ಯ ವಿವಾಹದಾಗಿರುತ್ತೆ. ಇನ್ನು ವಿವಾಹದಲ್ಲಿ ನೋಡುವುದಾದ್ರೆ, ಹಿಂದೂ ಮತ್ತು ಮುಸ್ಲಿಂಗಳಿಬ್ಬರಲ್ಲೂ ಏಕಪತ್ನಿತ್ವವೇ ಸರ್ವೇ ಸಾಮಾನ್ಯವಾಗಿತ್ತು. ಅಂದ್ರೆ ಒಂದೇ ಪತ್ನಿ ಇರ್ಬೇಕೆನ್ನುವುದು ಹಿಂದೂ ಮತ್ತೆ ಮುಸ್ಲಿಂಗಳಲ್ಲಿ ಸಾಮಾನ್ಯವಾದ ಒಂದು ಪದ್ಧತಿಯಾಗಿರ್ತದೆ. ವಿಶೇಷ ಆದಾಯವೇನಿಲ್ಲದ ಪುರುಷನು ಒಂದೇ ಪತ್ನಿ ಎಂದು ಹೊಂದಿರಬೇಕೆಂದು ಅಕ್ಬರ್ ನಿರ್ದಿಷ್ಟ ಆಜ್ಞೆಯನ್ನು ಹೊಂದಿರ್ತಾನೆ. ಅಂದ್ರೆ ತುಂಬಾ ಹಣ ಇಲ್ಲ ಅಥವಾ ತುಂಬಾ ದುಡಿತಾ ಇರುವಂತಹ ಗಂಡಸರೇನಿದ್ದಾರೆ ಅವರಿಗೆ ಒಂದೇ ಹೆಂಡತಿ ಇರಬೇಕು ಎನ್ನುವುದು ಅಕ್ಬರ್ ಆಡಳಿತದಲ್ಲಿ ಆಜ್ಞೆ ಮಾಡಿರ್ತಾನೆ. ಮೊದಲನೇ ಪತ್ನಿ ಬಂಜೆಯಾಗಿದ್ದಲ್ಲಿ ಮಾತ್ರ ಈ ನಿಯಮಕ್ಕೆ ವಿನಾಯಿತಿ ಇತ್ತು. ಅಂದ್ರೆ ಮೊದಲನೇ ಅವನ ಹೆಂಡತಿ ಏನಿರ್ತಾರೆ ಅವರು ಬಂಜೆಯಾಗಿದ್ದಲ್ಲಿ, ಮಕ್ಕಳನ್ನ ಹೆರಲು ಸಾಧ್ಯವಾಗದೇ ಇದ್ದಲ್ಲಿ ಅಂತವರಿಗೆ ಮಾತ್ರ ಇನ್ನೊಂದು ಮದುವೆ ಆಗುವಂತಹ ಅವಕಾಶವನ್ನ ನೀಡಿದ್ದಾನೆ ಅಕ್ಬರ್. ಬಹುಪತ್ನಿತ್ವವು ಶ್ರೀಮಂತ ಮುಸ್ಲಿಮರ ವಿಶೇಷ ಹಕ್ಕಾಗಿತ್ತು. ಆದರೆ ತುಂಬಾ ಹಣ ಇರುವಂತಹ ಮುಸ್ಲಿಮರು ಏನಿರ್ತಾರೆ ಅಥವಾ ಶ್ರೀಮಂತ ಮುಸ್ಲಿಮರಿಗೆ ಮಾತ್ರ ಬಹುಪತ್ನಿತ್ವವನ್ನು
ಬಹುಪತ್ನಿತ್ವ ಮಾಡಿಕೊಳ್ಳುವಂತ ಅವಕಾಶವನ್ನ ನೀಡಿರ್ತಾರೆ. ಅವರಲ್ಲಿ ಅನೇಕರು 3 ಅಥವಾ 4 ಹೆಂಡತಿಯನ್ನು ಏಕಕಾಲದಲ್ಲಿ ಹೊಂದಿರ್ತಾ ಇದ್ರಂತೆ. ಅಂದ್ರೆ 3 ಅಥವಾ 4 ಗಂಡನ ಒಟ್ಟಿಗೆ 4 ಹೆಂಡತಿಯರು ಕೂಡ 3 ಹೆಂಡತಿಯರು ಕೂಡ ಇರ್ತಾ ಇದ್ರಂತೆ ಕೆಲವೊಂದು ಶ್ರೀಮಂತ ಮುಸ್ಲಿಮರಿಗೆ. ಅತ್ಯಂತ ಕಡಿಮೆ ಸಂಖ್ಯೆಯ ರಾಜಕುಮಾರರು ಮತ್ತು ಶ್ರೀಮಂತ ವ್ಯಕ್ತಿಗಳನ್ನು ಹೊರತುಪಡಿಸಿ ಹಿಂದೂಗಳೆಲ್ಲರೂ ಏಕಪತ್ನಿ ವ್ರತಸ್ಥರಾಗಿ ಇರ್ತಾ ಇದ್ರು. ಅಂದ್ರೆ ಕೆಲವು ಕಡಿಮೆ ರಾಜಕುಮಾರರು ಮತ್ತೆ ತುಂಬಾ ಶ್ರೀಮಂತ ವ್ಯಕ್ತಿಗಳನ್ನು ಹೊರತುಪಡಿಸಿ ಮತ್ತೆಲ್ಲರೂ ಕೂಡ ಏಕಪತ್ನಿ ವ್ರತಸ್ಥರಾಗಿರ್ತಾ ಇದ್ರಂತೆ. ಅಂದ್ರೆ ಶ್ರೀಮಂತರಿಗೆ ಮಾತ್ರ ಜಾಸ್ತಿ ಹೆಂಡತಿಯರು ಇರ್ತಾ ಇದ್ರು ಅಥವಾ ರಾಜಕುಮಾರರಿಗೆ ಮಾತ್ರ ಜಾಸ್ತಿ ಹೆಂಡತಿಯರು ಇರ್ತಾ ಇದ್ರು. ಮತ್ತೆ ಹಿಂದೂಗಳಲ್ಲಿ ಸಾಮಾನ್ಯರಾದ ಹಿಂದೂಗಳಲ್ಲೆಲ್ಲ ಏಕಪತ್ನಿ ವ್ರತಸ್ಥರಾಗಿ ಇರ್ತಾ ಇದ್ರಂತೆ. ಇನ್ನು ಮಾತಾಪಿತೃಗಳ ಆರೈಕೆಯಲ್ಲಿಯೇ ಹುಡುಗಿಯನ್ನ ಬೆಳೆಸಲಾಗುತ್ತಿತ್ತು ಮತ್ತು ಅವಳ ಒಪ್ಪಿಗೆ ಇಲ್ಲದೆ ವಿವಾಹ ಮಾಡುತ್ತಿದ್ದರು. ಅಂದ್ರೆ ಅಪ್ಪ ಅಮ್ಮನ ಜೊತೆಯಲ್ಲೇ ಹುಡುಗಿ ಬೆಳಿಬೇಕಾಗಿತ್ತು. ಹೆಣ್ಣು ಮಕ್ಕಳು ಅವರ ಒಪ್ಪಿಗೆ ಇಲ್ಲದೆ ವಿವಾಹ ಮಾಡ್ತಾ ಇದ್ರು. ವಿವಾಹ ನಂತರ ಅವಳು ತನ್ನ ಅತ್ತೆಯ ನಿಯಂತ್ರಣದಲ್ಲೇ ಇರಬೇಕಾಗಿತ್ತು. ಅತ್ತೆಯ ನಿರೀಕ್ಷೆಯ ಮಟ್ಟಕ್ಕೆ ಬರಲು ಹುಡುಗಿ ಸಾಧ್ಯವಾಗದಿದ್ದರೆ ಮುಸ್ಲಿಂರಲ್ಲಿ ಆಕೆಗೆ ತಲಾಬ್ ನೀಡುತ್ತಿದ್ರು. ಅಂದ್ರೆ ಹೆಣ್ಮಕ್ಳು ಅಪ್ಪ ಅಮ್ಮ ಹೇಳಿದ ಮಾತನ್ನೇ ಕೇಳ್ಬೇಕಿತ್ತು, ಅಪ್ಪ ಅಮ್ಮನ ಜೊತೆನೆ ಬೆಳಿಬೇಕಿತ್ತು. ಮತ್ತೆ ಮದುವೆ ವಿಷಯದಲ್ಲಿ ಅವರ ಆಸೆ ಆಕಾಂಕ್ಷೆಗಳನ್ನು ಏನು ಕೇಳ್ತಾ ಇರ್ಲಿಲ್ಲ. ಮತ್ತೆ ಮದುವೆ ಆದ ನಂತರ ಅವರ ಅತ್ತೆ ಹೇಳಿದ್ದನ್ನೇ ಕೇಳ್ಬೇಕು. ಇನ್ ಕೇಸ್ ಅವರ ಅತ್ತೆ ಹೇಳಿದ್ದನ್ನ ಕೇಳಿದ್ದಲ್ಲಿ ಅಂತಹ ಮಹಿಳೆಯರಿಗೆ ಮುಸ್ಲಿಮರಲ್ಲಿ ಅವರು ತಲಾಖತ್ ಅಂದ್ರೆ ವಿಚ್ಛೇದನವನ್ನ ನೀಡಿಸ್ತಾ ಇದ್ರಂತ ಹೇಳ್ಬೋದು. ಹಿಂದೂ ಆಗಿದ್ದಲ್ಲಿ ಅವಳ ಮುಂದಿನ ಜೀವನ ಅತ್ಯಂತ ನೋವಿನದಾಗಿತ್ತು. ತನ್ನ ಪತಿಗೆ ಸಂಬಂಧಿಸಿದಂತೆ ಪತ್ನಿಯ ಸಂಬಂಧ ಕೇವಲ ಗೌರವಾನ್ವಿತ ಅಧೀನತೆಯಿಂದ ಇರ್ಬೇಕಾಗಿತ್ತು. ಅಂದ್ರೆ ಹಿಂದೂ ಹೆಣ್ಮಕ್ಕಳಲ್ಲಿ ಮಾತ್ರ ಮುಸ್ಲಿಮರಾದ್ರೆ ತಲಾಕ್ ನೀಡ್ತಾ ಇದ್ರು. ಆದ್ರೆ ಹಿಂದೂ ಹೆಣ್ಮಕ್ಕಳಲ್ಲಿ ಎಲ್ಲಾದ್ರೂ ಅತ್ತೆಯನ್ನ ಅಗೌರವದಿಂದ ನೋಡ್ಕೊಂಡಲ್ಲಿ ಅಥವಾ ಅತ್ತೆ ಹೇಳಿದನ್ನ ಕೇಳದೆ ಇದ್ದಲ್ಲಿ ಅವರ ಜೀವನದ ತುಂಬಾ ನೋವಿಂದ ಇರ್ಬೇಕಾಗ್ತಿತ್ತು. ತನ್ನ ಪತಿಗೆ ಸಂಬಂಧಿಸಿದಂತೆ ಪತ್ನಿಯ ಸಂಬಂಧ ಕೇವಲ ಗೌರವಾನ್ವಿತ ಅಧೀನತೆಯಾಗಿತ್ತು. ಬಹುತೇಕ ಹಿಂದೂಗಳು ಅವರ ಪತ್ನಿಯನ್ನ ಸಾಕಷ್ಟು ಗೌರವದಿಂದ ನಡೆಸ್ಕೊಳ್ತಾ ಇದ್ರು. ಸಂತೋಷದಿಂದ ಕೂಡಿ ಕೌಟುಂಬಿಕ ಜೀವನವನ್ನ ಕೂಡ ನಡೆಸ್ತಾ ಇದ್ರು. ಆದರೆ ಕೆಲವು ಹಿಂದೂಗಳು ತಮ್ಮ ಪತ್ನಿಯನ್ನು ತುಂಬಾ ಗೌರವದಿಂದ ನಡೆಸ್ಕೊಳ್ತಾ ಇದ್ರು ಮತ್ತೆ ಸಂತೋಷದಿಂದ ಅವರ ಜೀವನವನ್ನ ನಡೆಸ್ತಾ ಇದ್ರು ಅನ್ನೋದನ್ನ ನಾವು ವಿವಾಹ ವಿಷಯದಲ್ಲಿ ನೋಡ್ಕೋಬಹುದು. ಇನ್ನು ವಿವಾಹ ವಿಚ್ಛೇದನ ನೋಡುದಾದ್ರೆ ವಿವಾಹ ವಿಚ್ಛೇದನ ಮತ್ತೆ ಪುನರ್ವಿವಾಹ ಮುಸ್ಲಿಮರಲ್ಲಿ ಸಾಮಾನ್ಯವಾಗಿತ್ತು. ಹಿಂದೂಗಳಲ್ಲಾದ್ರೆ ಅವುಗಳನ್ನ ನಿಷೇಧಿಸ್ತಾರೆ ಮತ್ತು ಹೀನಾಯವಾಗಿ ಪರಿಗಣಿಸ್ತಾರೆ. ಅಂದ್ರೆ ಏನು ಡಿವೋರ್ಸ್ ವಿಚ್ಛೇದನ ಅನ್ನುವಂಥದ್ದು ಹಿಂದೂಗಳಲ್ಲಿ ತುಂಬಾ ಅದು ರಾಂಗ್ ಎನ್ನುವಂತ ಪರಿಕಲ್ಪನೆ ಇತ್ತು, ತಪ್ಪು ಅನ್ನುವಂತಹ ಪರಿಕಲ್ಪನೆ ಇತ್ತು. ಆದ್ರೆ ಮುಸ್ಲಿಮರಲ್ಲಿ ಅದು ಸಾಮಾನ್ಯವಾಗಿತ್ತು. ವಿಧವಾ ವಿವಾಹವು ಕೆಳವರ್ಗ ಮತ್ತು ಕೆಳಜಾತಿಯ ಜನರಲ್ಲಿ ಮಾತ್ರ ಆಚರಣೆಯಲ್ಲಿತ್ತು. ಅಂದ್ರೆ ಮದುವೆ ಗಂಡ ಸತ್ತ ನಂತರ ಏನು ವಿಧವಾ ವಿವಾಹ ಏನಿದೆ ಅದು ಕೆಳಜಾತಿ ಮತ್ತೆ ಕೆಳವರ್ಗದಲ್ಲಿ ಮಾತ್ರ ಇತ್ತು. ಮೊಘಲ್ ಚಕ್ರವರ್ತಿಗಳು ಮಾಡಿದ ಪ್ರಯತ್ನಗಳ ಹೊರತಾಗಿಯೂ ಸತಿ ಸಹಗಮನ ಪದ್ಧತಿ ಕೂಡ ಆಚರಣೆಯಲ್ಲಿ ಇರ್ತದೆ. ಅಂದ್ರೆ ಮೊಘಲ್ ಚಕ್ರವರ್ತಿಗಳು ಎಷ್ಟು ಬೇಡ ಅಂತ ಹೇಳಿದ್ರು ಕೂಡ ಗಂಡ ಸತ್ತ ನಂತರ ಹೆಂಡತಿ ಕೂಡ ಬೆಂಕಿಗೆ ಹಾರುವಂತಹ ಒಂದು ಪದ್ಧತಿ ಸತಿ ಸಹಗಮನ ಏನಿದೆ ಅದು ಆಚರಣೆಯಲ್ಲಿ ಮುಂದುವರಿತಾ ಇತ್ತಂತೆ. ತನ್ನ ಮೃತ ಪತ್ನಿಯೊಡನೆ ಚಿತೆಗೇರಲು ನಿರಾಕರಿಸಿ ಬದುಕುಳಿದ ವಿಧವೆಯ ಜೀವನ ಅತ್ಯಂತ ಹೀನಾಯವಾಗುತ್ತಿತ್ತು. ಇನ್ ಕೇಸ್ ಯಾವ್ದಾದ್ರು ಹೆಣ್ಣು ನಾನು ಗಂಡ ಇದ್ದ ಬೆಂಕಿಗೆ ತಾನು ಹಾರುವುದಿಲ್ಲ ಅಂತ ಯಾವುದಾದ್ರೂ ಮಹಿಳೆ ವಿರೋಧಿಸಿದಲ್ಲಿ ಅಂತಹ ಮಹಿಳೆಯ ಜೀವನ ತುಂಬಾ ಹೀನಾಯವಾಗಿತ್ತಿತ್ತು ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ಗಂಡನ ಮನೆಯವರು ಮಾತ್ರವೇ ಅಲ್ಲದೆ ಸಮಾಜದ ಇತರ ಸದಸ್ಯರು ಅಂತಹವರನ್ನ ನಿಷ್ಠೂರವಾಗಿ ನಡೆಸ್ಕೊಳ್ತಾ ಇದ್ರಂತೆ. ಅಂದ್ರೆ ಸಮಾಜ ಮತ್ತೆ ಗಂಡನ ಮನೆಯವರು ಕೂಡ ಅಂತಹ ಒಂದು ಮಹಿಳೆಯನ್ನ ನಿಷ್ಠೂರವಾಗಿ ನಡೆಸ್ಕೊಳ್ತಾ ಇದ್ರಂತೆ. ಓರ್ವ ಸ್ತ್ರೀಯರ ಸ್ಥಾನಮಾನ ಕನ್ಯೆ, ಪತ್ನಿ ಮತ್ತು ವಿಧವೆಯಾಗಿ ಏನೇ ಇದ್ದರೂ ಅವಳು ಓರ್ವ ತಾಯಿಯಾಗಿ ಸಮಾಜದಲ್ಲಿ ವಿಶೇಷ ಗೌರವಾದರಗಳಿಗೆ ಪಾತ್ರಲಾಗಿತ್ತಿದ್ಲು. ಅಂದ್ರೆ ಒಬ್ಬ ಸ್ತ್ರೀಯ ಸ್ಥಾನಮಾನ ಕನ್ಯೆ ಮತ್ತು ಪತ್ನಿ ಹಾಗೆ ವಿಧವೆಯಾಗಿ ಯಾವುದೇ ತರ ಇದ್ರು ಒಬ್ಬ ಅಮ್ಮನಾಗಿ ಅವಳಿಗೆ ತುಂಬಾ ಗೌರವಗಳನ್ನ ನೀಡ್ತಾ ಇದ್ರಂತೆ ಹೆಣ್ಣು ಮಕ್ಕಳಿಗೆ. ಇನ್ನು ಆಸ್ತಿ ಹಕ್ಕು ನೋಡುದಾದ್ರೆ ಮೊಘಲ್ ಕಾಲದಲ್ಲಿ ಮುಸ್ಲಿಂ ಮಹಿಳೆಯು ತನ್ನ ತಂದೆ ಅಥವಾ ಪತಿಯ ಆಸ್ತಿಯಲ್ಲಿ ನಿರ್ದಿಷ್ಟ ಭಾಗವನ್ನು ಉತ್ತರಾಧಿಕಾರಿಯಾಗಿ ಪಡೆಯಬಹುದಿತ್ತು. ಈ ಹಕ್ಕು ಅವಳಿಗೆ ವಿವಾಹ ನಂತರವೂ ಮುಂದುವರಿತಿತ್ತು. ಅಂದ್ರೆ ಮುಸ್ಲಿಂ ಮಹಿಳೆಯರಿಗೆ ಅವರ ಆಸ್ತಿಯಲ್ಲಿ ಪಾಲು ಮದುವೆ ನಂತರ ಕೂಡ ಸಿಗ್ತಾ ಇತ್ತಂತೆ. ನಿರ್ದಿಷ್ಟವಾದ ಭಾಗವೊಂದನ್ನ ಕೊಡ್ಲೇಬೇಕಿತ್ತಂತೆ. ಮದುವೆ ಆದ ನಂತರನೂ ಕೂಡ ಅವರಿಗೆ ಅದು ಸಿಕ್ಬೇಕಿತ್ತಂತೆ. ಇನ್ನು ಮೆಹರ್ ಅಥವಾ ವಿವಾಹಕ್ಕೆ ಪೂರ್ವಭಾವಿಯಾದ ತೀರ್ವೆ ಅವಳಿಗಿದ್ದ ಮತ್ತೊಂದು ಹಕ್ಕಾಗಿತ್ತು. ಅಂತಹ ಯಾವುದೇ ಹಕ್ಕು ಹಿಂದೂ ಸ್ತ್ರೀಯರಿಗೆ ಇರ್ಲಿಲ್ಲ. ಅಂದ್ರೆ ಮದುವೆ ಮೊದಲು ಕೂಡ ಎಲ್ಲ ಹಕ್ಕುಗಳು ಕೂಡ ಅವಳಿಗೆ ಮುಸ್ಲಿಂ ಮಹಿಳೆಯಾದವರಿಗೆ ಇತ್ತಂತೆ. ಆದ್ರೆ ಹಿಂದೂಗಳಲ್ಲಿ ಅಂದ್ರೆ ಆಸ್ತಿ ಹಕ್ಕು ಕೂಡ ಇರ್ಲಿಲ್ಲ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಆದರೆ ಅವಳ ಪೋಷಣೆಯ ಜವಾಬ್ದಾರಿ ಅವಳ ಪತಿಯ ಮನೆಯವರದೇ ಆಗಿತ್ತು. ಹಿಂದೂಗಳಲ್ಲಿ ಮಹಿಳೆಯ ಜವಾಬ್ದಾರಿ ಮದುವೆ ನಂತರ ಅವಳ ಪತಿಯ ಆಗಿತ್ತು. ಅಲ್ಲದೆ ಅವಳ ವೈಯಕ್ತಿಕ ಆಭರಣಗಳು, ರತ್ನಾಭರಣಗಳು, ಬೆಲೆ ಬಾಳುವ ವಸ್ತುಗಳು ಅವಳವೇ ಆಗಿರ್ತಾ ಇದ್ವು. ಹಿಂದೂ ಮಹಿಳೆಯರದೇ ಆಗಿರ್ತಿತ್ತು. ಅವರ ಆಭರಣ, ಬೆಲೆ ಬಾಳುವ ವಸ್ತುಗಳೆಲ್ಲ ಏನಿದೆ ಅದು ಹಿಂದೂ ಅವರ ಹತ್ರ ಇದ್ರೆ ಅದು ಅವರದ್ದೇ ಆಗಿರ್ತಿತ್ತು. ಹೀಗಾಗಿ ಜಾತಿ ಮತ್ತು ಪ್ರತ್ಯೇಕಿಸುವ ಪದ್ಧತಿ ಅವಳ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಬೌದ್ಧಿಕ ಬೆಳವಣಿಗೆನ ಕುಂಠಿತಗೊಳಿಸಿದ್ದವು.
ಸ್ತ್ರೀಯರು ಮನೆ ಕೆಲಸ ಮಾಡುವುದಕ್ಕೆ ಸೀಮಿತರಾಗಿದ್ದರು. ಕೃಷಿಕ ಮತ್ತು ಕಾರ್ಮಿಕ ವರ್ಗಗಳ ಸ್ತ್ರೀಯರು ಮಾತ್ರ ಎಲ್ಲಾ ಬಾಹ್ಯ ಚಟುವಟಿಕೆಗಳು ಮತ್ತು ಆಂತರಿಕ ಅರ್ಥವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ರು. ಇನ್ನು ಪುರುಷರು ನಡೆಸುತ್ತಿರುವ ಗೃಹ ಕೈಗಾರಿಕೆಗಳು, ವ್ಯವಸಾಯ, ಪಶುಸಂಗೋಪನೆ, ನೂಲುವುದು, ನೇಯುವುದು, ಬಟ್ಟೆ ಹೊಲಿಯುವುದು ಮುಂತಾದ ಚಟುವಟಿಕೆಗಳಲ್ಲಿ ಅವರಿಗೆ ನೆರವಾಗುತ್ತಿದ್ದರು. ಕೆಲವರು ಅಂಗಡಿಗಳನ್ನು ಕೂಡ ನೋಡ್ಕೊಳ್ತಾ ಇದ್ರು. ಅಂದ್ರೆ ಈ ಕೆಲಸಗಳು ಕೂಡ ಕೆಲವು ಹೆಂಗಸರು ಮಾಡ್ತಾ ಇದ್ರು, ಗಂಡಸರಿಗೆ ಸಹಾಯ ಕೂಡ ಮಾಡ್ತಾ ಇದ್ರು. ಇನ್ನು ಕೆಲವರು ಅಂಗಡಿಗಳನ್ನು ಕೂಡ ನೋಡ್ತಾ ಇದ್ರು ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು ಆಸ್ತಿಯ ಹಕ್ಕಿನಲ್ಲಿ. ಇನ್ನು ಮೊಘಲರ ಕಾಲದಲ್ಲಿ ಶಿಕ್ಷಣ ಹೇಗಿತ್ತು, ಮಹಿಳೆಯರ ಶಿಕ್ಷಣ ಹೇಗಿತ್ತು ಅಂತ ನೋಡುವುದಾದ್ರೆ, ಸ್ತ್ರೀಯರ ಶಿಕ್ಷಣವೇನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ಲಿಲ್ಲ. ಅವರು ಬಾಲ್ಯದಲ್ಲಿ ಬಾಲಕರೊಡನೆ ಶಾಲೆಗೆ ಹೋಗುತ್ತಿದ್ದರು. ಮುಸ್ಲಿಮರಾಗಿದ್ದಲ್ಲಿ ಕುರಾನ್ನ ಕಲಿತಾ ಇದ್ರು. ಅಂದ್ರೆ ಅಷ್ಟೇನು ಅವರಿಗೆ ಶಿಕ್ಷಣ ನಿರ್ಲಕ್ಷಿಸಿರ್ಲಿಲ್ಲ. ಅಂದ್ರೆ ಶಿಕ್ಷಣವೇ ಮಹಿಳೆಯರಿಗೆ ನೀಡುತ್ತಿರ್ಲಿಲ್ಲ ಅನ್ನುವಂಥದ್ದೇನು ಇರ್ಲಿಲ್ಲ. ಬಾಲ್ಯದಲ್ಲಿ ಅವರು ಹುಡುಗ ಮತ್ತೆ ಹುಡುಗಿಯರೆಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ರು. ಮುಸ್ಲಿಮರಾಗಿದ್ದಲ್ಲಿ ಅವರು ಕುರಾನನ್ನ ಕಲಿತಾ ಇದ್ರು. ಇದರ ಜೊತೆಗೆ ಒಂದೆರಡು ಬೇರೆ ಬೇರೆ ಪಾಠಗಳನ್ನು ಕಂಠಸ್ಥ ಮಾಡಿಕೊಳ್ಳುತ್ತಿದ್ದರು. ಶ್ರೀಮಂತರು ತಮ್ಮ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಪಾಧ್ಯಾಯರನ್ನ ನೇಮಿಸಿಕೊಂಡು ಮನೆ ಪಾಠ ಹೇಳ್ತಾ ಇದ್ರು. ರಜಪೂತ ಮುಖಂಡರ ಮತ್ತು ಬಂಗಾಳಿ ಜಮೀನ್ದಾರರ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಓದುವುದು ಬರೆಯುವುದನ್ನ ಅಭ್ಯಾಸ ಮಾಡ್ತಾ ಇದ್ರು. ಇನ್ನು ಮೊಘಲ್ ರಾಜಕುಮಾರಿಯರು ಶಿಕ್ಷಣಕ್ಕಾಗಿ ವಿಶೇಷ ಕಾಳಜಿ ವಹಿಸಲಾಗಿತ್ತು. ಅಂದ್ರೆ ಮೊಘಲರ ರಾಜಕುಮಾರರ ಅವರ ಮಕ್ಕಳಿಗಾಗಿ ವಿಶೇಷವಾದ ಶಿಕ್ಷಣವನ್ನ ನೀಡ್ತಾ ಇದ್ರು. ಅವರ ಶಿಕ್ಷಣಕ್ಕಾಗಿ ವಿಶೇಷ ಕಾಳಜಿಯನ್ನ ವಹಿಸ್ತಾ ಇದ್ರು. ಕೆಲವರು ಕವಿತೆಗಳನ್ನ ರಚಿಸಬಲ್ಲವರಾಗಿದ್ದರು. ಆದರೆ ವಿವಾಹದೊಡನೆ ಅವರ ವಿದ್ಯಾಭ್ಯಾಸ ಮೊಟಕುಗೊಳಿಸಲಾಗಿತ್ತು. ಆದ್ರೆ ಅವರಿಗೆ ಅಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರು ಕೂಡ ಅವರ ಮದುವೆಯ ನಂತರ ಶಿಕ್ಷಣವನ್ನ ಅಲ್ಲಿಗೆ ಮೊಟಕುಗೊಳಿಸ್ತಾ ಇದ್ರಂತೆ. ಹುಮಾಯೂನ್ ನಾಮದ ಲೇಖಕಿಯಾದ ಗುಲ್ಬದನ್ ಬೇಗಂ ಮತ್ತು ಶಿಬ್ಬಾ ಹಾಗೂ ಮುನಿಸಾಲ್ ಆರ್ವರ್ ಅವರ ಜೀವನ ಚರಿತ್ರೆ ರಚಿಸಿದ ಜಹಾನ್ ಆದ ಆ ಕಾಲದ ಸಾಹಿತಿಗಳ ಸಾಲಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿರ್ತಾರೆ. ಅಂದ್ರೆ ಏನು ಗುಲ್ಬದ್ ಬೇಗಂ, ಶಿಬ್ಬಾ ಅವರೆಲ್ಲ ಏನಿರ್ತಾರೆ ಅಂತ ನಾವು ಮೊಘಲರ ಕಾಲದಲ್ಲಿರುವಂತ ಸಾಹಿತಿಗಳಾಗಿರ್ತಾರೆ. ಇನ್ನು ಮೀರಾಬಾಯಿ, ಸಲೀಮಾ ಸುಲ್ತಾನ, ನೂರ್ ಜಹಾನ್, ಜೈಬುನ್ ನಿಸಾ ಮುಂತಾದವರು ಅರ್ಹ ಕವಯಿತ್ರಿಯಾಗಿರ್ತಾರೆ. ಮೊಘಲ್ ಕಾಲದಲ್ಲಿರುವಂತ ಕವಯಿತ್ರಿಗಳಾದ ಮೀರಾಬಾಯಿ, ಸಲೀಮಾ ಸುಲ್ತಾನ, ನೂರ್ ಜಹಾನ್ ಮತ್ತೆ ಜೈಬುನ್ ನಿಸಾ ಇವರೆಲ್ಲರೂ ಅರ್ಹ ಕವಯಿತ್ರಿಯಾಗಿರ್ತಾರೆ ಮೊಘಲರ ಕಾಲದಲ್ಲಿ. ಇನ್ನು ರಘುನಾಥ ಅಭ್ಯುದಯಂ ಕಾವ್ಯವನ್ನು ರಚಿಸಿದ್ದ, ರಾಮಭದ್ರಾಂಬ ಆಂಧ್ರ ರಾಮಾಯಣವನ್ನು ಪದ್ಯ ರೂಪದಲ್ಲಿ ಭಾಷಾಂತರಿಸಿದ, ಮಧುರವಾಣಿ ವರದಾಂಬಿಕ ಪರಿಣಯಂ ಕೃತಿಯನ್ನು ರಚಿಸಿದ ತಿರುಮಲಾಂಬ ಮತ್ತು ಮಾರಿ ಪರಿಣಯಂ ರಚಿಸಿದ ಮೋಹನಾಂಗಿ ಆ ಕಾಲದ ಹೆಸರಾಂತ ಸಂಸ್ಕೃತ ಕಲಾವಿದರ ಕವಯಿತ್ರಿಯಾಗಿರ್ತಾರೆ. ತಿರುಮಲಾಂಬ ಮತ್ತೆ ಮಾರಿ ಪರಿಣಯಂ ರಚಿಸಿದ ಮೋಹನಾಂಗಿ ಎನ್ನುವಂತಹವರು ಮತ್ತೆ ಮಧುರವಾಣಿ ವರದಾಂಬಿಕ ರಚಿಸಿದ ತಿರುಮಲಾಂಬ ಎನ್ನುವಂತವರೇನಿರ್ತಾರೆ ಇವರೆಲ್ಲ ಆ ಕಾಲದ ಕವಯಿತ್ರಿಯಾಗಿರ್ತಾರೆ. ಜಹಾಂಗೀರನ ಸಿಂಹಾಸನದ ಹಿಂದಿದ್ದ ನಿಜವಾದ ಶಕ್ತಿ ನೂರ್ ಜಹಾನ್ಲೇ ಆಗಿರ್ತಾಳಂತೆ. ಅಂದ್ರೆ ಮಹಿಳೆಯರು ಶಿಕ್ಷಣವನ್ನ ಪಡೆದುಕೊಂಡು ಅಷ್ಟು ಪ್ರಭಾವಿಯಾಗಿರ್ತಾರೆ. ಈ ಜಹಾಂಗೀರ್ ಅನ್ನುವಂತ ರಾಜ ಏನಿದ್ದಾನೆ ಅವನ ಸಿಂಹಾಸನದ ಹಿಂದಿದ್ದ ಮಹಾನ್ ಶಕ್ತಿಯಾಗಿ ಅವನ ಪತ್ನಿಯಾದ ನೂರ್ ಜಹಾನ್ ಇರ್ತಾಳಂತೆ. ತನ್ನ ಪತಿ ರಾಜಾರಾಮನ ಮರಣ ನಂತರ ಮಹಾರಾಷ್ಟ್ರದಲ್ಲಿ ತಾರಾಬಾಯಿಯೇ ಸರ್ವೋಚ್ಚ ಮಾರ್ಗದರ್ಶಕ ಶಕ್ತಿಯಾಗಿರ್ತಾಳಂತೆ. ಅಂದ್ರೆ ಇನ್ನೊಂದು ಹಿಂದೂ ವಿಷಯದಲ್ಲಿ ನೋಡುವುದಾದ್ರೆ ತಾರಾಬಾಯಿ ಎನ್ನುವಂತವಳು ಅವಳ ಗಂಡನಾದ ರಾಜಾರಾಮ್ ಮರಣ ನಂತರ ಅವಳೇ ಸರ್ವೋಚ್ಚ ಮಾರ್ಗದರ್ಶಕ ಶಕ್ತಿಯಾಗಿರ್ತಾಳಂತೆ. ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಸ್ತ್ರೀಯರಲ್ಲಿ ಗೋಂಡಾವನದ ಚಾಂದೇಲ ರಾಜಕುಮಾರಿ ರಾಣಿ ದುರ್ಗಾವತಿ, ಅಹಮದ್ ನಗರದ ಚಾಂದ್ ಬೀಬಿ ಹೆಸರು ಸೇರಿಸಲೇಬೇಕಾಗ್ತದೆ. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳ ಕೈ ಮುಂದಿತ್ತು ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಅಥವಾ ಹೆಣ್ಣು ಮಕ್ಕಳಿಗೆ ಸಮಾನವಾದ ಶಿಕ್ಷಣವನ್ನು ಕೂಡ ಮೊಘಲ್ ಕಾಲದಲ್ಲಿ ನೀಡ್ತಾ ಇದ್ರು. ಅಥವಾ ಅವರನ್ನ ಶಿಕ್ಷಣದಲ್ಲಿ ಅಥವಾ ರಾಜಕೀಯದಲ್ಲಿ ಅವರನ್ನ ನಿರ್ಲಕ್ಷಿಸ್ತಾ ಇರ್ಲಿಲ್ಲ ಎನ್ನುವುದನ್ನ ನಾವಿಲ್ಲಿ ನೂರ್ ಜಹಾನ್ ಮತ್ತೆ ಚಾಂದ್ ಬೀಬಿ, ರಾಣಿ ದುರ್ಗಾವತಿ ಇವರುಗಳೆಲ್ಲ ಮುಖಾಂತರ ನಾವು ನೋಡಬಹುದು ಎನ್ನುವುದನ್ನ ಇಲ್ಲಿ ಹೇಳ್ತಾರೆ. ಹಾಗೆ ತುಂಬಾ ಜನ ಕವಯಿತ್ರಿಗಳು ಕೂಡ ಇಲ್ಲಿ ಇರ್ತಾರೆ. ಕವನಗಳನ್ನ ರಚಿಸುವಂತಹ ಕವಯಿತ್ರಿಗಳು ಕೂಡ ತುಂಬಾ ಜನ ಇದ್ದಾರೆ. ಮಹಿಳೆಯರ ಶಿಕ್ಷಣದ ಜೊತೆಗೆ ಅವರ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ರು ಮೊಘಲರ ಕಾಲದಲ್ಲಿ ಎನ್ನುವಂತಹದನ್ನ ನಾವಿಲ್ಲಿ ನೋಡ್ಬೋದು. ಸೊ ಮೊಘಲರ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಅಥವಾ ಸ್ತ್ರೀ ಶಿಕ್ಷಣ ಎಲ್ಲ ಹೇಗಿತ್ತು ಎನ್ನುವಂತ ಕ್ವಶನ್ ಅನ್ನು ನಿಮ್ಗೆ ಕೇಳುವ ಸಾಧ್ಯತೆ ಇರ್ತದೆ. ಆಗ ನೀವು ಸ್ತ್ರೀಯರ ಸ್ಥಾನಮಾನ ಅನ್ನುವಂತಹದನ್ನ ಬರೆದು ಇದಿಷ್ಟು ಪೀಠಿಕೆನ ಫಸ್ಟ್ ನಾನು ಹೇಳಿರುವುದನ್ನ ಪೀಠಿಕೆಯಾಗಿ ಬರೆದು ನಂತರ ಏನು 7 ಪಾಯಿಂಟ್ ಏನಿದೆ ಆ ಪಾಯಿಂಟ್ ಅನ್ನ ನೀವು ಬರ್ಕೊಳ್ಳಿ. ಪರದಾ ಪದ್ಧತಿ, ಸ್ತ್ರೀ ಶಿಶು ಹತ್ಯೆ, ಬಾಲ್ಯ ವಿವಾಹ ವಿಚ್ಛೇದನ, ಆಸ್ತಿಯ ಹಕ್ಕು ಮತ್ತೆ ಶಿಕ್ಷಣ, ಇದಿಷ್ಟು ಪಾಯಿಂಟ್ ಅನ್ನ ಬರ್ಕೊಳ್ಳಿ. ಆಮೇಲೆ ಪ್ರತಿ ಒಂದು ಪಾಯಿಂಟ್ ಅನ್ನ ಪರದಾ ಪದ್ಧತಿ ಏನಿದೆ, ಶಿಶು ಹತ್ಯೆ ಹೇಗೆ, ಬಾಲ್ಯ ವಿವಾಹ ಯಾವ ತರ ಇತ್ತು, ವಿವಾಹ ಹೇಗೆ ಮಾಡ್ತಾ ಇದ್ರು, ವಿಚ್ಛೇದನ ಹೇಗೆ ನಡೀತಾ ಇತ್ತು, ಆಸ್ತಿಯ ಹಕ್ಕು ಹೇಗಿತ್ತು, ಹಾಗೆ ಮಹಿಳೆಯರ ಶಿಕ್ಷಣ ಹೇಗಿತ್ತು, ಇದಿಷ್ಟನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಸೊ ನಿಮ್ಗೆ 10 or 15 ಮಾರ್ಕ್ಸ್ಗೆ ಇದು ಬಂದೇ ಬರುವಂತಹ ಕ್ವಶನ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ಚಾಪ್ಟರ್.
ಚಾಪ್ಟರ್. ದಯವಿಟ್ಟು ಇದನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಚಾಪ್ಟರ್ ಅನ್ನ ಓದ್ಕೊಳ್ಳಿ, ಅಥವಾ ನನ್ನ ವಿಡಿಯೋವನ್ನ ನೋಡಿ ನೀವು ಪಾಯಿಂಟ್ ಆಗಿ ಬರ್ಕೊಂಡು ಕೂಡ ವಿಡಿಯೋವನ್ನ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ಏನಾದ್ರೂ ನಿಮ್ಮ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ವಿಡಿಯೋ ಮಾಡೋದೇನಾದ್ರೂ ನಿಮ್ಗೆ ತುಂಬಾ ಸ್ಪೀಡ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋದಲ್ಲಿ ಸ್ಪೀಡ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು, ತುಂಬಾ ಸ್ಪೀಡ್ ಅನ್ಸಿದ್ರೆ ದಯವಿಟ್ಟು ಸ್ಪೀಡ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋ ಆಗಿ ನೋಡ್ಕೊಂಡು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಇದರಿಂದ ನಿಮ್ಗೆ ತುಂಬಾ ಉಪಯೋಗ ಆಗ್ತದೆ ಅನ್ನೋದನ್ನ ಹೇಳ್ಕೊಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.